ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಸಿಂಹರಾಶಿಯ ಆತ್ಮೀಯ ಬಂಧುಗಳೇ, ನಾಳೆ ಮಧ್ಯಾಹ್ನ 3:40 ನಂತರ ನಿಮ್ಮ ಜೀವನದಲ್ಲಿ ನಡೆಯಲಿರುವ ಒಂದು ವಿಷಯದ ಬಗ್ಗೆ ನೀವು ತಪ್ಪದೇ ತಿಳಿದುಕೊಳ್ಳಲೇಬೇಕು. ಯಾಕೆಂದರೆ ಈ ಸಮಯದ ನಂತರ ನಿಮ್ಮ ಕಿವಿಗೆ ಬೀಳುವ ಒಂದು ಸುದ್ದಿ ನಿಮ್ಮ ಹೃದಯವನ್ನು ಒಂದು ಕ್ಷಣ ನಿಲ್ಲಿಸುವಷ್ಟು ಆಶ್ಚರ್ಯವನ್ನು ಉಂಟು ಮಾಡಬಹುದು. ನೀವು ತುಂಬ ನಂಬಿರುವ ಒಂದು ವ್ಯಕ್ತಿಯ ಬಗ್ಗೆ ನಿಮಗೆ ಗೊತ್ತಿರದ ಒಂದು ಸತ್ಯ ಹೊರಬರಬಹುದು. ಆ ಸತ್ಯ ತಿಳಿದ ತಕ್ಷಣ, ನಾನು ಇಷ್ಟು ದಿನ ಈ ವ್ಯಕ್ತಿಯನ್ನು ನನ್ನವರಂತ ಅಂದ್ಕೊಂಡಿದ್ನಾ ಅಂತ ಪ್ರಶ್ನೆ ನಿಮ್ಮ ಮನಸ್ಸಲ್ಲಿ ಮೂಡಬಹುದು. ಆದರೆ ಸಿಂಹರಾಶಿಯವರೇ, ಇಲ್ಲಿ ಒಂದು ಮುಖ್ಯವಾದ ವಿಷಯವಿದೆ. ನಿಮಗೆ ಈಗ ತಿಳಿಯಲಿರುವ ಈ ಸತ್ಯ ನಿಮ್ಮ ಜೀವನಕ್ಕೆ ನಷ್ಟ ತರೋದಕ್ಕಿಂತ ಮುಂದೆ ಆಗಬಹುದಾದ ದೊಡ್ಡ ನಷ್ಟದಿಂದ ನಿಮ್ಮನ್ನು ಕಾಪಾಡುವ ಸೂಚನೆ ಆಗಿರಬಹುದು. ಆದ್ದರಿಂದ ಈ ಮಾತನ್ನು ಅರ್ಥಕ್ಕೆ ಕೇಳಿ ಬಿಡಬೇಡಿ, ಕೊನೆಯವರೆಗೂ ಕೂಡ ಕೇಳಿ. ಸಿಂಹರಾಶಿಯವರು ಸೂರ್ಯನ ಆಧಿಪತ್ಯ ಹೊಂದಿರುವವರು. ನಿಮ್ಮಲ್ಲಿ ನಾಯಕತ್ವ, ಆತ್ಮವಿಶ್ವಾಸ, ಧೈರ್ಯ ಮತ್ತು ಸ್ವಾಭಿಮಾನ ಸಹಜವಾಗಿಯೇ ಇರುತ್ತೆ. ನೀವು ಯಾರ ಮುಂದೆ ಬೇಕಾದರೂ ಕೂಡ ನಿಮ್ಮ ಮಾತನ್ನು ಸ್ಪಷ್ಟವಾಗಿ ಹೇಳುವವರು. ನಿಮ್ಮನ್ನು ನಂಬಿದವರಿಗಾಗಿ ಎಷ್ಟು ಕಷ್ಟವಾದರೂ ನಿಲ್ಲುವ ಗುಣ ನಿಮ್ಮಲ್ಲಿದೆ. ಅದೇ ಕಾರಣದಿಂದ ಅನೇಕ ಜನರು ನಿಮ್ಮನ್ನು ಗೌರವಿಸ್ತಾರೆ. ನಿಮ್ಮ ಸಲಹೆಗಾಗಿ ಜನರು ನಿಮ್ಮ ಬಳಿ ಬರ್ತಾರೆ. ಸಮಸ್ಯೆ ಬಂದಾಗ ನಿಮಗೆ ಪರಿಹಾರ ಗೊತ್ತಿರುತ್ತೆ ಅಂತ ಹಲವರು ನಂಬ್ತಾರೆ. ಆದರೆ ನಿಮ್ಮ ಹೃದಯ ತುಂಬ ನೇರವಾಗಿ ಇರೋದ್ರಿಂದ ಒಂದು ವಿಷಯದಲ್ಲಿ ನೀವು ಕೆಲವೊಮ್ಮೆ ಎಚ್ಚರ ತಪ್ತೀರಿ. ನೀವು ಯಾರನ್ನಾದರೂ ನಿಮ್ಮವರಂತ ಒಪ್ಕೊಂಡ್ಬಿಟ್ರೆ ಅವರನ್ನು ಸುಲಭವಾಗಿ ಕೈ ಬಿಡೋದಿಲ್ಲ. ಅವರು ತಪ್ಪು ಮಾಡಿದರೂ ಕೂಡ ಮತ್ತೊಮ್ಮೆ ಅವಕಾಶ ಕೊಡ್ತೀರಿ. ಅವರು ಮತ್ತೆ ತಪ್ಪು ಮಾಡಿದರೂ ಇನ್ನು ಮುಂದೆ ಬದಲಾಗಬಹುದು ಅಂತ ಅಂದ್ಕೊಳ್ತೀರಿ. ಆದರೆ ಪ್ರತಿಯೊಬ್ಬರು ಕೂಡ ನಿಮ್ಮ ನಂಬಿಕೆಗೆ ಅರ್ಹರು ಆಗಿರೋದಿಲ್ಲ. ಕಳೆದ ಕೆಲವು ಸಮಯದಿಂದ ನಿಮ್ಮ ಸುತ್ತಲೂ ಒಬ್ಬ ವ್ಯಕ್ತಿ ತುಂಬ ಆತ್ಮೀಯನಾಗಿ ವರ್ತಿಸ್ತಾ ಇರ್ಬೋದು. ಅವರು ನಿಮ್ಮ ಕುಟುಂಬದ ವಿಚಾರಗಳನ್ನು ಕೇಳ್ತಾರೆ, ನಿಮ್ಮ ವೈಯಕ್ತಿಕ ವಿಷಯಗಳನ್ನು ತಿಳಿದುಕೊಳ್ತಾರೆ, ನಿಮ್ಮ ಮುಂದಿನ ಯೋಜನೆಗಳ ಬಗ್ಗೆ ಆಸಕ್ತಿ ತೋರಿಸ್ತಾರೆ, ನಿಮ್ಮನ್ನು ಹೊಗಳ್ತಾರೆ, ನಿಮ್ಮೊಂದಿಗೆ ನಿಂತಿರುವಂತೆ ತೋರಿಸ್ತಾರೆ. ನೀವು ಕೂಡ ಅವರನ್ನು ನಂಬಿ ನಿಮ್ಮ ಜೀವನದ ಕೆಲವು ರಹಸ್ಯಗಳನ್ನು ಹಂಚಿಕೊಂಡಿರಬಹುದು. ಆದರೆ ಸಿಂಹರಾಶಿಯವರೇ, ನಾಳೆ ಮಧ್ಯಾಹ್ನ 3:40 ನಂತರ ಒಂದು ಮಾಹಿತಿ ನಿಮ್ಮ ಮುಂದೆ ಬರಬಹುದು. ಆ ಮಾಹಿತಿಯನ್ನು ಕೇಳಿದ ತಕ್ಷಣ ನೀವು ನಂಬೋದಿಲ್ಲ, ಇದು ನಿಜವಾಗ್ಲೂ ಸಾಧ್ಯನಾ ಅಂತ ಯೋಚನೆ ಮಾಡ್ತೀರಿ. ಆದರೆ ನಂತರ ಹಿಂದಿನ ಕೆಲವು ಘಟನೆಗಳು ನಿಮ್ಮ ನೆನಪಿಗೆ ಬರುತ್ತೆ. ಹಿಂದೆ ಆಡಿದ ಕೆಲವು ಮಾತುಗಳು, ಕೆಲವು ವಿಚಿತ್ರ ವರ್ತನೆಗಳು, ನಿಮ್ಮ ಬಗ್ಗೆ ಕೇಳದ ಕೆಲವು ಪ್ರಶ್ನೆಗಳು ಎಲ್ಲವೂ ಕೂಡ ಒಂದಕ್ಕೊಂದು ಸಂಬಂಧ ಹೊಂದೋದಕ್ಕೆ ಶುರುವಾಗಬಹುದು. ಸಿಂಹರಾಶಿಯವರೇ, ಹಿಂದಿನ ಭಾಗದಲ್ಲಿ ನಿಮ್ಮ ಹತ್ತಿರದ ವ್ಯಕ್ತಿಯ ಬಗ್ಗೆ ಒಂದು ಅಚ್ಚರಿಯ ಮಾಹಿತಿ ನಿಮಗೆ ಹೊರಬರುವ ಸಾಧ್ಯತೆಯ ಬಗ್ಗೆ ನೀವು ತಿಳ್ಕೊಂಡಿದ್ರಿ. ಫ್ರೆಂಡ್ಸ್, ಇನ್ನೂ ಕೂಡ ನೀವು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ನಿಮ್ಮ ಒಂದೇ ಒಂದು ಲೈಕ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ಆ ಮಾಹಿತಿ ನಿಮ್ಮ ಜೀವನದಲ್ಲಿ ಹೇಗೆ ಬದಲಾವಣೆಯನ್ನು ತರಬಹುದು ಎಂಬುದನ್ನು ತಿಳಿದುಕೊಳ್ಳಿ. ನಿಮಗೆ ಯಾರಾದರೂ ಒಂದು ವಿಷಯ ಹೇಳಿದ ನಂತರ ನಿಮ್ಮ ಮನಸ್ಸು ಅದೇ ವಿಚಾರದ ಬಗ್ಗೆ ಮತ್ತೆ ಮತ್ತೆ ಯೋಚನೆ ಮಾಡ್ತಿರ್ಬೋದು. ಅವರು ನನ್ನ ಮುಂದೆ ಹೀಗೆ ಮಾತನಾಡಿದರು, ಹಾಗಾದರೆ ನನ್ನ ಹಿಂದೆ ಏನು ಮಾತನಾಡಿರಬಹುದು ಅಂತ ನೀವು ಯೋಚನೆ ಮಾಡ್ತಿರ್ಬೋದು. ಹಿಂದಿನ ಕೆಲವು ಘಟನೆಗಳು ನನ್ನ ಹಿಂದೆ ಕಣ್ಮುಂದೆ ಬರ್ಬೋದು. ನೀನು ಗಮನಿಸದೇ ಇದ್ರೂ ಕೂಡ ಬಿಟ್ಟಿದ್ದ ಕೆಲವು ಸೂಚನೆಗಳು ಈಗ ಸ್ಪಷ್ಟವಾಗಿ ಕಾಣಿಸಬಹುದು. ಆದರೆ ಸಿಂಹರಾಶಿಯವರೇ, ಈ ಸಮಯದಲ್ಲಿ ನಿಮ್ಮ ದೊಡ್ಡ ಪರೀಕ್ಷೆ ನಿಮ್ಮ ಕೋಪ. ನಿಮ್ಮನ್ನು ಯಾರಾದರೂ ಮೋಸ ಮಾಡಿದ್ದಾರೆ ಅಂತ ತಿಳಿದಾಗ ತಕ್ಷಣ ಉತ್ತರ ಕೊಡಬೇಕು ಅನ್ನೋದು ಸಹಜ. ಆದರೆ ಈ ಬಾರಿ ನೀವು ನಿಮ್ಮ ಕೋಪವನ್ನು ನಿಯಂತ್ರಣದಲ್ಲಿಡಬೇಕು. ನಿಮ್ಮ ಮೌನವೇ ನಿಮ್ಮ ದೊಡ್ಡ ಶಕ್ತಿ. ಯಾರಾದರೂ ನಿಮ್ಮ ವಿರುದ್ಧ ಮಾತನಾಡಿದ್ದಾರೆ ಅಂತ ತಿಳಿದು ಕೂಡ ತಕ್ಷಣ ಎಲ್ಲರ ಮುಂದೆ ವಿಷಯವನ್ನು ಹೇಳಬೇಡಿ. ಸಾಮಾಜಿಕ ಜಾಲತಾಣದಲ್ಲಿ ಏನನ್ನೂ ಬರೆಯೋದಕ್ಕೆ ಹೋಗಬೇಡಿ. ಕುಟುಂಬದವರ ಮುಂದೆ ದೊಡ್ಡ ಜಗಳ ಮಾಡಿಕೊಳ್ಬೇಡಿ. ಮೊದಲು ಎಲ್ಲವನ್ನು ಕೂಡ ಗಮನಿಸಿ, ಸತ್ಯವನ್ನು ಪರಿಶೀಲನೆ ಮಾಡಿ, ನಂತರ ಮಾತ್ರ ನಿರ್ಧಾರ ತೆಗೆದುಕೊಳ್ಳಿ. ಯಾಕೆಂದರೆ ಕೆಲವೊಮ್ಮೆ ಜೀವನದಲ್ಲಿ ಒಂದು ಸತ್ಯವನ್ನು ತಿಳಿದುಕೊಳ್ಳೋದು ನೋವಾಗಬಹುದು, ಆದರೆ ಅದೇ ಸತ್ಯ ನಮ್ಮನ್ನು ಮುಂದೆ ಕಾಪಾಡುತ್ತೆ. ಸಿಂಹರಾಶಿಯವರೇ, ನೀವು ಒಳ್ಳೆಯ ಮನಸ್ಸಿನಿಂದ ಜನರನ್ನು ನಂಬ್ತೀರಿ. ಆದರೆ ಎಲ್ಲರೂ ಕೂಡ ನಿಮ್ಮಂತೆ ಯೋಚನೆ ಮಾಡೋದಿಲ್ಲ. ಕೆಲವರು ನಿಮ್ಮ ಯಶಸ್ಸನ್ನು ನೋಡಿ ನಿಜವಾಗಿ ಕೂಡ ಸಂತೋಷ ಪಡ್ತಾರೆ. ಇನ್ನೂ ಕೆಲವರು ನಿಮ್ಮ ಮುಂದೆ ನಿಮ್ಮನ್ನು ಹೊಗಳಿ ನಿಮ್ಮ ಹಿಂದೆ ನಿಮ್ಮ ಬೆಳವಣಿಗೆಯನ್ನು ತಡೆಯೋದಕ್ಕೆ ಪ್ರಯತ್ನ ಮಾಡ್ತಿರಬಹುದು. ಇಂಥ ಜನರನ್ನು ಗುರುತಿಸೋದು ಸುಲಭ ಅಲ್ಲ, ಆದರೆ ಈಗ ಕಾಲನೇ ನಿಮಗೆ ಅವರ ನಿಜವಾದ ಮುಖವನ್ನು ತೋರಿಸಬಹುದು. ಈ ಸಮಯದಲ್ಲಿ ನಿಮ್ಮ ವೈಯಕ್ತಿಕ ವಿಚಾರಗಳ ವಿಶೇಷ ಯೋಜನೆಗಳು ಮತ್ತು ನೀವು ಮಾಡುವ
ನೀವು ಏನು ಮಾಡೋದಕ್ಕೆ ಹೊರಟಿದ್ದೀರೋ ಆ ದೊಡ್ಡ ನಿರ್ಧಾರಗಳನ್ನು ಎಲ್ಲರಿಗೂ ಕೂಡ ಹೇಳೋದಕ್ಕೆ ಹೋಗಬೇಡಿ. ನೀವು ಒಂದು ದೊಡ್ಡ ಕೆಲಸವನ್ನು ಮಾಡೋದಕ್ಕೆ ಯೋಚನೆ ಮಾಡ್ತಿದ್ರೆ ಅದು ಪೂರ್ಣ ಆಗುವವರೆಗೂ ಕೂಡ ಮೌನವಾಗಿರೋದು ಉತ್ತಮ. ನಿಮ್ಮ ಯಶಸ್ಸನ್ನು ಮೊದಲು ನೀವು ನಿರ್ಮಾಣ ಮಾಡಿಕೊಳ್ಳಿ, ನಂತರ ಜಗತ್ತು ಅದನ್ನು ನೋಡಲಿ. ಮತ್ತೊಂದು ಮುಖ್ಯವಾದ ವಿಷಯ, ಸಿಂಹರಾಶಿಯವರೇ, ನಿಮ್ಮ ಜೀವನದಲ್ಲಿ ಬಹಳ ದಿನಗಳಿಂದ ನಿಂತಿರುವ ಒಂದು ಕೆಲಸ ಮತ್ತೆ ಚಲನೆ ಪಡಿಬಹುದು. ನೀವು ಕಾಯುತ್ತಿದ್ದ ಒಂದು ಸುದ್ದಿ ನಿಧಾನವಾಗಿ ಸುಧಾರಣೆ ಕಾಣಬಹುದು. ಕುಟುಂಬದಲ್ಲಿ ಇದ್ದ ಒಂದು ಮನಸ್ತಾಪ ಕಡಿಮೆ ಆಗಬಹುದು. ಆದರೆ ಇದಕ್ಕಿಂತ ಮುಖ್ಯವಾದ ಬದಲಾವಣೆ ನಿಮ್ಮ ಮನಸ್ಸಲ್ಲೇ ಇರುತ್ತೆ. ನೀವು ಯಾರನ್ನು ನಂಬಬೇಕು ಮತ್ತು ಯಾರಿಂದ ಸ್ವಲ್ಪ ದೂರ ಇರಬೇಕು ಎನ್ನುವುದನ್ನು ಕಲಿತೀರಿ. ಇಷ್ಟು ದಿನ ನೀವು ಹೃದಯದಿಂದ ನಿರ್ಧಾರ ತೆಗೆದುಕೊಂಡ್ರೆ ಈಗಿನಿಂದ ಬುದ್ಧಿವಂತಿಕೆಯಲ್ಲಿ ಕೂಡ ಯೋಚನೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತೀರಿ. ಇದೇ ಬದಲಾವಣೆ ನಿಮ್ಮನ್ನು ಮುಂದೆ ದೊಡ್ಡ ಸಮಸ್ಯೆಯಿಂದ ರಕ್ಷಣೆ ಮಾಡುತ್ತೆ. ನಿಮಗೆ ನೋವು ಕೊಟ್ಟ ವ್ಯಕ್ತಿಯ ಬಗ್ಗೆ ಯೋಚಿಸುತ್ತಾ ನಿಮ್ಮ ಸಮಯವನ್ನು ಕಳಿಬೇಡಿ. ಅವರು ಏನು ಮಾಡಿದರು ಎನ್ನುವುದಕ್ಕಿಂತ ನೀವು ಮುಂದೆ ಏನು ಮಾಡಬೇಕು ಎನ್ನುವುದರ ಬಗ್ಗೆ ಯೋಚನೆ ಮಾಡಿ. ಯಾಕೆಂದರೆ ನಿಮ್ಮ ಜೀವನದಲ್ಲಿ ಇನ್ನೂ ಒಂದು ದೊಡ್ಡ ತಿರುವು ಬರುತ್ತೆ. ನೀವು ಕಳೆದುಕೊಳ್ಳುವ ವ್ಯಕ್ತಿಗಿಂತ ನೀವು ಪಡೆದುಕೊಳ್ಳಿರುವ ಅವಕಾಶ ಯಾಕೆ ಹೆಚ್ಚು ಮುಖ್ಯವಾಗಲಿದೆ ಎಂಬುದನ್ನು ನೀವು ಅರಿತುಕೊಳ್ತೀರಿ. ಸಿಂಹರಾಶಿಯವರೇ, ಈಗ ಈ ಸಂಪೂರ್ಣ ವಿಷಯದ ಅತ್ಯಂತ ಮುಖ್ಯವಾದ ಭಾಗವನ್ನು ಕೇಳಿ. ನಿಮ್ಮ ಜೀವನದಲ್ಲಿ ಒಬ್ಬ ವ್ಯಕ್ತಿಯ ನಿಜವಾದ ಮುಖ ಹೊರಬರುವುದು ನಿಮಗೆ ನೋವಾಗಬಹುದು, ನಿಮ್ಮ ನಂಬಿಕೆ ಮುರಿಬಹುದು. ಕೆಲವು ದಿನಗಳು ಆ ವಿಷಯವನ್ನು ನೆನೆಸಿಕೊಂಡು ಮನಸ್ಸಿಗೆ ಬೇಸರ ಆಗಬಹುದು. ಆದರೆ ಒಂದು ವಿಷಯವನ್ನು ಎಂದಿಗೂ ಕೂಡ ಮರಿಬೇಡಿ, ನಿಮ್ಮ ಜೀವನದಿಂದ ತಪ್ಪಾದ ವ್ಯಕ್ತಿ ದೂರವಾಗುವುದು ನಿಮ್ಮ ಸೋಲಲ್ಲ. ಕೆಲವೊಮ್ಮೆ ಅದು ದೇವರು ನಿಮಗೆ ನೀಡುವ ರಕ್ಷಣೆ. ನೀವು ಮುಂದೆ ಹೋಗಬಹುದಾದ ದಾರಿಯಲ್ಲಿ ಪರಮಾತ್ಮನು ಅಂಥ ವ್ಯಕ್ತಿಗಳನ್ನು ಅಡ್ಡಿಯಾಗಿದ್ದರೆ ಅವರನ್ನು ದೂರ ಮಾಡುವ ಮೂಲಕ ನಿಮ್ಮ ದಾರಿಯನ್ನು ಸುಗಮಗೊಳಿಸಿದರು ಅಂತ ಅರ್ಥ. ನಿಮಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಅಂತ ನಾವು ಭಾವಿಸ್ತೇವೆ. ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇಷನು ಸುಖಿನೋ ಭವಂತು.